ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಅಜಿತ್ ವರ್ಕೌಟ್ ಮಾಡ್ತಾ ಇರ್ತಾನೆ. ಆವಾಗ ಫೋನ್ ಬರುತ್ತೆ. ಆವಾಗ ಆ ಕಡೆಯಿಂದ ಸದಾನಂದ ಕಾಲ್ ಮಾಡಿರ್ತಾನೆ. ಹೇಳಿ ಸದಾನಂದ ಅಂದಾಗ, ಸರ್ ನೀವು ಭೂಮಿ ವಿಷಯದಲ್ಲಿ ನಂಬರ್ನ ಟ್ರ್ಯಾಪ್ ಮಾಡೋಕ್ಕೆ ಹೇಳಿದ್ರಲ್ಲ, ಆ ನಂಬರ್ನ ನಾನು ಟ್ರ್ಯಾಪ್ ಮಾಡಿದೆ ಸರ್, ಆದರೆ ಸ್ವಿಚ್ ಆಫ್ ಬರ್ತಾ ಇದೆ ಅಂತ ಹೇಳ್ತಾನೆ. ಹೋಗ್ಲಿಕ್ಕೆ ಕಾಲ್ ರೆಕಾರ್ಡಿಂಗ್ ಆದರೂ ಇದೆಯಾ ಅಂತ ಅಜಿತ್ ಕೇಳ್ತಾ ಇರ್ತಾನೆ. ಸರ್ ಇದೆ, ಆದರೆ ಪೊಲೀಸರಿಗೆ ಮಾಡಿರೋದಷ್ಟೇ ರೆಕಾರ್ಡ್ ಆಗಿರೋದು ಸರ್. ಮತ್ತೆ ಭೂಮಿಗೆ ಕಾಲ್ ಮಾಡಿದ್ದು ಸಹ ಸ್ವಿಚ್ ಆಫ್ ಬರ್ತಾ ಇದೆ, ರೆಕಾರ್ಡ್ ಮಾಡಿರೋದು ಅಷ್ಟೇ ಇರೋದು, ಬರೀ ಓನರ್ ಜೊತೆ ಮಾತಾಡಿದಷ್ಟೇ ರೆಕಾರ್ಡ್ ಆಗಿದೆ ಅಂತ ಹೇಳ್ತಾ ಇರ್ತಾನೆ. ಸ್ವಿಚ್ ಆಫ್ ಆಗಿದ್ರು ಸಹ ಲೊಕೇಶನ್ ಡಿಟೆಕ್ಟ್ ಆಗಿರುತ್ತಲ್ವಾ ಅಂದಾಗ, ಹೌದು ಸರ್ ಆಗಿರುತ್ತೆ, ಆದರೆ ಬಟ್ ಕಾಲ್ ಬಂದಿರೋದು ಆ ಲಾಡ್ಜ್ ಹತ್ರನೇ ಅಂತ ಹೇಳ್ತಾ ಇರ್ತಾನೆ. ಅದಾದಮೇಲೆ ಸರ್ ನಂಬರ್ನ ಟ್ರೇಸ್ ಮಾಡಿದರೆ ಆ ಲೊಕೇಶನ್ ಬಿಟ್ಟು ಬೇರೆ ಯಾವುದೇ ಲೊಕೇಶನ್ನ ತೋರಿಸ್ತಾ ಇಲ್ಲ ಸರ್. ಹಾಗಾದರೆ ಸಿಮ್ ಯಾರ ಹೆಸರಲ್ಲಿದೆ ನೋಡಿದ್ರಾ ಅಂತ ಕೇಳ್ತಾ ಇರ್ತಾನೆ. ಸರ್ ಅದು ಮುಂಬೈಲಿ ಸರ್, ಯಾರ್ದು ಬೇರೆ ಹೆಸರಲ್ಲಿದೆ ಅಂತ ಹೇಳ್ತಾ ಇರ್ತಾನೆ ಸದಾನಂದ್. ಇರಿ ಸದಾನಂದ್, ನನಗೊಂದು ಕಾಲ್ ಬರ್ತಾ ಇದೆ, ಆಮೇಲೆ ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಫೋನ್ ಕಟ್ ಮಾಡ್ತಾನೆ. ಈ ಕಡೆ ಸತ್ಯಣ್ಣ ಕಾಲ್ ಮಾಡಿರ್ತಾನೆ. ಹೇಳಿ ಸತ್ಯಣ್ಣ ಅಂತಂದಾಗ, ಏನು ಮಾಡ್ತಿದ್ದಾಳೆ ಭೂಮಿ, ಮಲ್ಕೊಂಡ್ಲ ರಾತ್ರಿ ಅಂತ ಕೇಳಿದಾಗ, ಇವಾಗ ಪರವಾಗಿಲ್ಲ, ಸ್ವಲ್ಪ ಹುಷಾರಾಗಿದ್ದಾಳೆ, ನಾನು ವರ್ಕೌಟ್ ಮಾಡ್ತಾ ಇದ್ದೀನಿ, ಇವಾಗ ಹೋಗಿ ನಾನು ಎದ್ದಾಳಿಸ್ಬೇಕು ಅಂತ ಹೇಳ್ತಾ ಇರ್ತಾನೆ. ಹುಷಾರಾಗಿ ನೋಡ್ಕೊಂಡು ನಿಂದೇ ಧೈರ್ಯ, ಅವಳಿಗೆ ಯಾವುದೇ ರೀತಿ ತೊಂದರೆ ಕೊಡಬೇಡ ಅಂತ ಹೇಳ್ತಾ ಇರ್ತಾನೆ. ಹೌದು ಸತ್ಯಣ್ಣ, ನಾನು ಏನು ಮಾಡಲಿ, ನಾನು ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಅಂದರೆ ಭೂಮಿ ಫುಲ್ ಕುಗ್ಗೋಗ್ಬಿಟ್ಟಿದ್ದಾಳೆ, ಅವಳನ್ನ ಬಿಟ್ಟು ಹೋಗೋಕ್ಕೂ ಆಗಲ್ಲ, ಮನೆಯವರೆಲ್ಲರೂ ಸಹ ಅವಳ ವಿರುದ್ಧನೇ ಮಾತಾಡ್ತಾ ಇದ್ದಾರೆ, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ. ಹಾಗೆ ವರ್ಕೌಟ್ ಮುಗಿಸಿ ರೂಮ್ ಹತ್ರ ಬರ್ತಾನೆ. ಭೂಮಿ ಅಂತ ಎದ್ದಾಳಿಸ್ತಾ ಇರ್ತಾನೆ, ಆದರೆ ಭೂಮಿಗೆ ಎಚ್ಚರಿಕೆನೇ ಆಗಲ್ಲ. ಅಪ್ಪ ಅಂತ ಕನ್ವರ್ಸ್ತಾ ಇರ್ತಾಳೆ. ಮೈ ಮುಡ್ತಾನೆ, ಸ್ವಲ್ಪ ಬಿಸಿ ಇರುತ್ತೆ. ಏನಾಯಿತು ಇವಳಿಗೆ, ಜ್ವರ ಬಂದಿದೆಯಲ್ಲ ಅಂದ್ಬಿಟ್ಟು ಎ ಸಿ ಆಫ್ ಮಾಡ್ತಾನೆ. ಎ ಸಿ ಆಫ್ ಮಾಡಿಬಿಟ್ಟು ಮಂಚದ ಮೇಲೆ ಕರ್ಕೊಬಂದು ಮಲಗಿಸ್ತಾನೆ. ಇದು ಅಶ್ವಿನಿ ಇದ್ದಾಳಲ್ವ, ಹೋಗಿ ಕರ್ಕೊಬರ್ತೀನಿ ಅಂತ ಹೋಗ್ತಾ ಇರ್ತಾನೆ. ಭೂಮಿ ಅಪ್ಪ ನನ್ನ ಬಿಟ್ಟು ಹೋಗ್ಬೇಡಿ ಅಪ್ಪ ಅಂತ ಕನ್ವರ್ಸ್ತಾ ಇರ್ತಾಳೆ. ಈ ಕಡೆ ಅಜ್ಜಿನ ಅಶ್ವಿನಿ ಕರ್ಕೊಂಬರ್ತಾ ಇರ್ತಾಳೆ. ನೋವೆಲ್ಲ ಹೇಗಿದೆ ಅಜ್ಜಿ ಅಂತ ಹೇಳಿದಾಗ, ಪರವಾಗಿಲ್ಲಮ್ಮ, ನಿನ್ನ ಕೈಲಿ ಜಾದೂ ಇದೆ, ನೀನು ಅಶ್ವಿನಿ ಅಲ್ಲ, ಅಶ್ವಿನಿ ದೇವತೆ, ನೀನು ಬಂದಮೇಲೆ ನನಗೆ ತುಂಬ ಹುಷಾರಾಗಿದೆ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಅಷ್ಟೆಲ್ಲ ಏನು ಹೇಳ್ಬೇಡಿ, ನನ್ನ ಕೈಲಿ ಆಗಿದ್ದು ನಾನು ಮಾಡಿದ್ದೀನಿ ಅಂತ ಅಶ್ವಿನಿ ಹೇಳ್ತಾ ಇರ್ತಾಳೆ. ಹಾಗೆ ಅಶ್ವಿನಿ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ, ಹೇಗಿದ್ರು ನನ್ನನ್ನು ಇವ್ರು ತುಂಬ ಚೆನ್ನಾಗಿ ನಂಬ್ತಾ ಇದ್ದಾರೆ, ಇದೇ ಒಳ್ಳೆ ದಾರಿ, ಆದಷ್ಟು ಬೇಗ ನಾನು ಮನಸ್ವಿನಿ ಅಂತ ಪ್ರೂವ್ ಮಾಡಬೇಕು ಅಂತ ಅಂದ್ಕೊಂಡು, ಆ ಅಜ್ಜಿ ಕೂತ್ಕೊಳ್ಳಿ, ನಾನು ಹೋಗಿ ಹಾಟ್ ಬ್ಯಾಗ್ ತರ್ತೀನಿ ಅಂತ ಹೋಗ್ತಾಳೆ. ಹಾಗೆ ಮುಂದೆ ಹೋಗ್ಬೇಕಾದ್ರೆ ಶಾರದಾ ಫೋಟೋ ನೋಡಿಬಿಟ್ಟು ಅಳ್ತಾ ಕಣ್ಣೀರಾಗ್ತಾ ಸಾಂಗ್ ಹೇಳ್ತಾ ಇರ್ತಾಳೆ. ಅದನ್ನು ನೋಡಿ ಅಜ್ಜಿ ಒಂದು ಕ್ಷಣ ಶಾಕ್ ಆಗ್ತಾಳೆ. ಆವಾಗ ಅಜ್ಜಿ ಶಾರದಾ ಆಡ್ತಿದ್ದನ್ನೆಲ್ಲ ಒಂದು ಕ್ಷಣ ನೆನ್ಪು ಮಾಡ್ಕೋತಾ ಇರ್ತಾಳೆ. ಅಷ್ಟೊತ್ತಿಗೆ ಅಜಿತ್ ಬಂದುಬಿಟ್ಟು, ಅಶ್ವಿನಿ ಅವರೇ ಬನ್ನಿ, ಭೂಮಿಗೆ ಯಾಕೋ ಜ್ವರ ಬಂದಿದೆ, ಸ್ವಲ್ಪ ನೋಡಿ ಬನ್ನಿ ಅಂತ ಕರಿತಾ ಇರ್ತೇನೆ. ಅಯ್ಯೋ ಇವ್ನು ಯಾಕೆ ನನ್ನನ್ನು ಕರಿತಾ ಇದ್ದಾನಲ್ಲ, ನನಗೆ ಬೇರೆ ಏನು ಗೊತ್ತಿಲ್ವಲ್ಲ, ಆ ಡಾಕ್ಟ್ರಿ ಏನು ಹೇಳಿದ್ರು ಆ ಟ್ಯಾಬ್ಲೆಟ್ ಅಷ್ಟೇ ನಾನು ಅಜ್ಜಿಗೆ ಕೊಡ್ತಿರೋದು, ಒಳ್ಳೆ ಕರ್ಮ ಅಂತ ಬೈಕತ್ತಾ ಇರ್ತಾಳೆ ಮನಸ್ಸಲ್ಲಿ. ಅಲ್ಲ ಸರ್, ಅದು ಡಾಕ್ಟ್ರಿಗೆ ಫೋನ್ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ಅವ್ರು ಬರೋ ಅಷ್ಟೊತ್ತಿಗೆ ಅರ್ಧ ಗಂಟೆ ಆಗುತ್ತೆ, ಹೇಗಿದ್ರು ನೀವೇ ಇದ್ದೀರಲ್ಲ ಬಂದು ನೋಡಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಸರ್ ಒಂದು ನಿಮಿಷ ಅಂದರೂ ಬಿಡಲ್ಲ, ಬನ್ನಿ ಬೇಗ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾನೆ. ಈ ಕಡೆ ಅಜ್ಜಿ, ಯಾಕೆ ಈ ಅಶ್ವಿನಿ ಈ ಥರ ಸಾಂಗ್ ಆಡ್ತಾ ಇದ್ದಾಳಲ್ಲ, ಇವಳೇನಾದರೂ ನಮ್ಮ ಮನಸ್ವಿನಿ ಇರ್ಬೋದಾ, ಚೇ ಇಲ್ಲ, ಆ ಥರ ಇಲ್ಲ, ಇವಳಿಗೆ ಬೇರೆ ಕುಟುಂಬನೇ ಇದೆ ಅಂತ ಹೇಳ್ತಿದ್ಲಲ್ಲ, ಮೇ ಬಿ ಇವಳಿಗೂ ಸಹ ಹಾಡಂದರೆ ತುಂಬ ಕನೆಕ್ಷನ್ ಇರ್ಬೋದು, ಇಷ್ಟ ಆಗಿರ್ಬೋದು, ಅದಕ್ಕೆ ಆಡ್ತಾ ಇರ್ತಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆವಾಗ ಇನ್ನೊಂದು ಕಡೆ ಅಶ್ವಿನಿನ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ, ಸರ್ ಪ್ಲೀಸ್ ಬಿಡಿ ಸರ್ ಒಂದು ನಿಮಿಷ ಅಂತ ಹೇಳ್ತಾಳೆ. ಯಾಕೆ ಅಂತ ಅಂದಾಗ, ಟ್ಯಾಬ್ಲೆಟ್ ಎಲ್ಲ ಅಜ್ಜಿ ರೂಮಲ್ಲಿದೆ, ನಾನು ತೊಗೊಬರ್ತೀನಿ, ನೀವು ಹೋಗಿರಿ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅಜಿತ್ತು, ಆಯಿತು ಬೇಗ ಬನ್ನಿ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಸಂಗೀತ ಬಂದುಬಿಟ್ಟು, ಹೋಗು ಅಜಿತ, ನೀನು ಇಲ್ಲೇ ಇದ್ಬಿಟ್ಟು ಅಶ್ವಿನಿನ ಕರ್ಕೊಬಾ, ನಾನು ಹೋಗಿ ಭೂಮಿನ ನೋಡ್ಕೋತೀನಿ ಅಂತ ಹೇಳ್ತಾ ಇರ್ತಾಳೆ. ಸರಿ ಅಮ್ಮ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಅವಳು ಕೆಳಗಡೆ ಮನ್ಗಿರೋದ ಹಾಸಿಗೆನ ನೆನಪಿಸ್ಕೊಬಿಟ್ಟು ಅಮ್ಮ ಅಂತ ಜ್ವರ ಕೂಗ್ತಾನೆ. ಯಾಕೋ ಏನಾಯಿತು ಅಂತ ಅಂದಾಗ, ಏನಿಲ್ಲಮ್ಮ, ಭೂಮಿಗೆ ಜ್ವರ ಬಂದಿತ್ತಲ್ಲ, ಆ ಟೆನ್ಷನಲ್ಲಿ ನಿನ್ನ ಕೂಗಿದೆ, ಅಮ್ಮ ತಣ್ಣೀರು ಬಟ್ಟೆ ಬೇಕಿತ್ತು, ನೀನು ಹೋಗಿ ತಗೋಬಾರಮ್ಮ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಅಲ್ಲೇ ಇದೆ ಬಾರೋ, ನಾನು ಕೊಡ್ತೀನಿ ಅಂದಾಗ, ಅಮ್ಮ ಬೇಡಮ್ಮ, ಅದು ತುಂಬ ಗಲೀಜಾಗಿದೆ, ನೀನು ಒಳಗಡೆ ತಗೋಬಾ ಅಂತ ಅಮ್ಮಂಗೆ ಹೇಳ್ತಾ ಇರ್ತಾನೆ. ಅವಾಗ ಅಜಿತ್ತು ಅಮ್ಮನ ಕಳಿಸ್ಬಿಟ್ಟು ಸಡನ್ನಾಗೆ ಓಡೋಗ್ಬಿಟ್ಟು ಹಾಸಿಗೆ ಎಲ್ಲನೂ ಮಡ್ಚಿಡ್ತಿರ್ತಾನೆ. ಈ ಕಡೆ ಭೂಮಿ ಕನ್ವರ್ಸ್ತಾ ಇರ್ತಾಳೆ, ಅಪ್ಪ ಅಂತವ. ಆವಾಗ ಏನಾಯಿತು ಅಂತ ನೋಡೋಕೆ ಹೋದಾಗ, ಅಪ್ಪ ಯಾಕಪ್ಪ ನನ್ನ ಬಿಟ್ಟೋದ್ವಿ, ನೀವಿಬ್ಬರು ಇರೋವರೆಗೂ ಸಹ ನನಗೇನೂ ತೊಂದರೆ ಇರಲಿಲ್ಲ, ಇವಾಗ ನಾನು ಬಿಟ್ಟೋದ್ಮೇಲೆ ನನಗೆ ತುಂಬ ತೊಂದರೆ ಆಗಿದೆ, ನೋಡಿದ್ರಾ ಏನೆಲ್ಲ ಆಗ್ತಾ ಇದೆ ಅಂತವ, ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಅಂತ ಪ್ರಾಮಿಸ್ ಮಾಡಿದಲ್ಲಪ್ಪ, ಆದರೆ ನನ್ನ ಬಿಟ್ಟೋದೆಲ್ಲಪ್ಪ ಅಂತ ಕನ್ವರ್ಸ್ತಾ ಇರ್ತಾಳೆ. ಆಗ ಅಜಿತ ಪಕ್ಕದಲ್ಲಿ ಕುತ್ಕೊಂಡಿರ್ತಾನೆ. ಆಗ ಅಜಿತನ ಕೈನ ಭೂಮಿ ಹಿಡ್ಕೊಂಡು ಅಪ್ಪ ಅಂತ ಕನ್ವರ್ಸ್ತಾ ಇರ್ತಾಳೆ. ಅದನ್ನು ಕೇಳಿಕೊಂಡು ಅಜಿತ ಕಣ್ಣೀರಾಗ್ತಾ ಇರ್ತಾನೆ. ಆವಾಗ ಅಜಿತ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ, ಇವಳು ತಾಯಿ ಜೊತೆ ಇದ್ದರೆ ಮಾತ್ರ ಇವಳ ಜೀವನ ಚೆನ್ನಾಗಿರುತ್ತೆ, ಆದಷ್ಟು ಬೇಗ ಅವ್ರ ಅಮ್ಮನ ನಾನು ಬಿಡಿಸ್ಬೇಕು ಅಂತ ಮನಸ್ಸಲ್ಲಿ ಅನ್ಕೋತಾ ಇರ್ತಾನೆ. ಈ ಕಡೆ ಅಶ್ವಿನಿ ಗಾಬರಿಯಿಂದ ದೇವಿಯನ್ನ ಹತ್ರ ಓಡಿ ಬಂದುಬಿಟ್ಟು, ಮೇಡಮ್
ಅಂತ ಕೂಗ್ತಾ ಇರ್ತಾಳೆ. ಯಾಕೆ ಈ ಥರ ಕಿರ್ತಾ ಇದೆಯಾ, ನಾನು ಧ್ಯಾನ ಮಾಡ್ತಾ ಇದ್ದೀನಲ್ವ, ಯಾಕೆ ಹಿಂಗೆ ಕಿರ್ತಾ ಇದೆಯಾ, ಈಗ ಏನಾಯಿತು, ತಲೆ ಹೋಗೋ ಅಂಥದ್ದು ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಮೇಡಮ್, ತಲೆ ಹೋಗೋದಂಥದ್ದೇ ಆಗಿದೆ, ಭೂಮಿಗೆ ಏನೋ ಜ್ವರ ಬಂದಿದೆ ಅಂತೆ, ನಾನು ನರ್ಸು ಅಲ್ಲ, ನಾನು ಯಾವ ಕೋರ್ಸು ಸಹ ಮಾಡಿಲ್ಲ, ಟ್ಯಾಬ್ಲೆಟ್ ಕೊಡು ಅಂತ ಕೇಳ್ತಾ ಇದ್ದೇನೆ ಅಜಿತ್ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ದೇವಿಯನ್ನೇ, ಅದಕ್ಕೆ ಯಾಕೆ ಟೆನ್ಷನ್ ತೊಗೊಂಡಿದ್ಯಾ, ಮೊಬೈಲ್ ಇದೆ ಅಲ್ವಾ, ಅದ್ರಲ್ಲಿ ಸರ್ಚ್ ಮಾಡಿ ನೋಡು, ಟ್ಯಾಬ್ಲೆಟ್ ಯಾವ್ದು ಕೊಡಬೇಕು ಅಂತ ಗೊತ್ತಾಗುತ್ತೆ, ನಿನಗೆ ಯಾವತ್ತೂ ಜ್ವರನೇ ಬಂದಿಲ್ವಾ, ನೀನೇನು ಟ್ಯಾಬ್ಲೆಟೇ ತೊಗೊಂಡಿಲ್ವ ಅಂತ ಕೇಳ್ತಾ ಇರ್ತಾಳೆ. ಅಯ್ಯೋ ನಾನು ಟ್ಯಾಬ್ಲೆಟ್ ಎಲ್ಲ ತೊಗೊಳ್ಳಲ್ಲ, ಜ್ವರ ಬಂದರೆ ಬೇರೆ ಇನ್ನೇನೋ ತೊಗೊಳ್ಳೋದು ಅಂತ ಹೇಳ್ತಿರ್ತಾಳೆ. ಸರಿ ಹೋಯ್ತು ಬಿಡು ಅಂದ್ಬಿಟ್ಟು ಡೋಲೋ 650 ಟ್ಯಾಬ್ಲೆಟ್ನ ತಂದುಕೊಟ್ಟು ಹೋಗು ಅಂತ ಹೇಳ್ತಾಳೆ. ಥ್ಯಾಂಕ್ಸ್ ಅಂತ ಅಶ್ವಿನಿ ತಗೊಂಡು ಹೋಗ್ತಾಳೆ. ಅವಾಗ ದೇವಿಯಾನಿ ಇವಳು ಬೇರೆ ಏನು ಅವಂತರ ಮಾಡ್ಕೋತಾಳು ಅಂತ ಅವಳ ಹಿಂದೆನೇ ಬರ್ತಾ ಇರ್ತಾಳೆ. ಬಂದ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ನೀರು ತೊಗೊಂಡು ಭೂಮಿಗೆ ಅಂತ ಕೊಡೋಕೆ ಬರ್ತಾಳೆ. ಅವಾಗ ಅಜಿತ ಎದಳು ಭೂಮಿ, ನಿನಗೆ ಏನಾಗಲ್ಲ ಅಂತ ಕೈ ಕಾಲು ಎಲ್ಲ ಉಜ್ತಾ ಇರ್ತಾನೆ. ತೊಗೊಳ್ಳಿ ಸರ್ ಕುಡಿಸಿ ಅಂತ ಅಂದಾಗ ಏನು ಕೊಡ್ತಾ ಇದ್ದೀರಾ ನೀವು ಅಂದಾಗ ಮಾತ್ರೇನ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸತ್ಯಣ್ಣ ಡಾಕ್ಟ್ರು ಕರ್ಕೊಬಂದು ಡಾಕ್ಟ್ರು ಬಂದರು ಅಜಿತ ಅಂತ ಹೇಳ್ತಾ ಇರ್ತಾನೆ. ಅವಾಗ ಡಾಕ್ಟ್ರು ಬಂದುಬಿಟ್ಟು ಚೆಕಪ್ ಮಾಡ್ತಾ ಇರ್ತಾರೆ. ನೆನ್ನೆ ಎಲ್ಲ ಡಲ್ಲಾಗಿದ್ಲು, ಆದರೆ ಇವತ್ತು ಜ್ವರನೇ ಬಂದಿದೆ ಅಂತ ಅಜಿತ್ ಹೇಳುವಾಗ ಇರಿ ನಾನು ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳ್ತಾ ಇರ್ತಾರೆ ಡಾಕ್ಟರು. ನೋಡಿ ಇವರಿಗೆ ಲೋ BP ಆಗಿರುವಾಗಿದೆ, ತುಂಬ ಟೆನ್ಷನ್ ಮಾಡ್ಕೊಂಡಿದ್ರು ಅಂತ ಅನಿಸುತ್ತೆ, ತುಂಬ ಡಿಪ್ರೆಷನ್ಗೆ ಹೋಗಿದ್ದಾರೆ, ಅಂಥದ್ದು ಏನಾಯಿತು ಅಂತ ಕೇಳ್ತಾ ಇರ್ತಾರೆ. ಅವಾಗ ಸತ್ಯಣ್ಣ ಅಂಥದ್ದು ಏನೂ ಇಲ್ಲ ಮೇಡಮ್, ಇದ್ಮೇಲೆ ಅವ್ರನ್ನೇ ಕೇಳ್ತೀನಿ ಮೇಡಮ್ ಅಂತ ಹೇಳ್ತಾ ಇರ್ತಾನೆ. ಸರಿ ಆಯಿತು, ಉಪ್ಪು ಖಾರ ಹುಳಿ ಎಲ್ಲ ಸ್ವಲ್ಪ ಕಡಿಮೆ ಮಾಡಿ ಪಥ್ಯದಲ್ಲೇ ಇರೋಕ್ಕೆ ಹೇಳಿ, ಟ್ಯಾಬ್ಲೆಟ್ ಬರ್ಕೊಡ್ತೀನಿ ತೊಗೊಬನ್ನಿ ಅಂತ ಹೇಳ್ತಿರುವಾಗಲೇ ಅಶ್ವಿನಿ ನಾನು ಅದನ್ನೇ ರೆಫರ್ ಮಾಡೋಣ ಅಂತ ಇದೆ ಮೇಡಮ್ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಡಾಕ್ಟರು ನೀವು ಯಾರು ಅಂದಾಗ ನಾನು ಗ್ರೀನ್ ಹಾಸ್ಪಿಟಲಿನ ನರ್ಸು ಮೇಡಮ್ ಅಂದಾಗ, ಓ ನೀವು ಇಲ್ಲೇ ಇದ್ದೀರಲ್ಲ, ನೀವು ಬೇಗನೆ ತೋರಿಸ್ಬೇಕಿತ್ತಲ್ವಾ, ಇರಲಿ ಬಿಡಿ ಪರವಾಗಿಲ್ಲ, ಟ್ಯಾಬ್ಲೆಟ್ ಎಲ್ಲ ಬರ್ಕೊಟ್ಟಿದ್ದೀನಿ, ಇದನ್ನು ತೊಗೊಬಂದು ಕೊಡಿ, ಏನಾದರೂ ಇದ್ದರೆ ಕಾಲ್ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ಆದರೆ ಅಜಿತ್ ಮಾತ್ರ ಗುರಾಯಿಸ್ಕೊಂಡು ಹಾಗೆ ಅಶ್ವಿನಿನ ನೋಡ್ತಾ ಇರ್ತಾನೆ. ಒಂದು ಕ್ಷಣ ಅಶ್ವಿನಿಗೂ ಸಹ ಗಾಬರಿ ಆಗ್ತಾ ಇರುತ್ತೆ. ಸರಿ ಆಯಿತು ಬರ್ತೀನಿ ಅಂತ ಡಾಕ್ಟರ್ ಹೊರಡ್ತಾ ಇರ್ತಾರೆ. ಅಜಿತ್ ಬನ್ನಿ ಮೇಡಮ್ ನಾನು ಬಿಟ್ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅವಾಗ ಸಂಗೀತ ಭೂಮಿ ಹತ್ರ ಬಂದು ಕುತ್ಕೊಂಡು ತಲೆನ ಸವರ್ತಾ ಇರ್ತಾಳೆ. ಆದರೆ ಅಜಿತ್ ಮಾತ್ರ ಗುರಾಯಿಸ್ಕೊಂಡು ಅಶ್ವಿನಿನ ನೋಡ್ತಾ ಇರ್ತಾನೆ. ಅವಾಗ ಅವಳು ಆಚೆ ಹೋಗೋಳಂಗೆ ಹೋಗ್ತಾ ಇರ್ತಾಳೆ. ಏನೂ ಇದೆಯಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅವಾಗ ದೇವಿಯನ್ನು ಕೂಡ ಹಾಗೆ ಸ್ಮೈಲ್ ಮಾಡ್ಕೊಂಡು ಹೋಗ್ತಾಳೆ. ಈ ಕಡೆ ಮನೆಯವರೆಲ್ಲರೂ ಸಹ ಒಂದು ಕಡೆ ಕೂತಿರ್ತಾರೆ. ಅವಾಗ ಅಜಿತ್ತು ಟ್ಯಾಬ್ಲೆಟ್ ಸ್ಲಿಪ್ ಇಟ್ಕೊಂಡು ಬರ್ತಾ ಇರ್ತಾನೆ. ಆಗ ಸತ್ಯಣ್ಣ ಎಲ್ಲಿಗೆ ಹೋಗ್ತಿದ್ಯಾ ಏನು ಅಂದಾಗ ಟ್ಯಾಬ್ಲೆಟ್ ತೊಗೊಬರ್ತೀನಿ ಅಂದಾಗ, ಇರು ಬೇಡ ನಾನೇ ಹೋಗಿ ತೊಗೊಬರ್ತೀನಿ ಅಂತಾನೆ. ಬೇಡ ಸತ್ಯಣ್ಣ, ಬೆಳಗಿಂದ ನನಗೋಸ್ಕರ ತುಂಬ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀರಾ ನೀವು, ಏನೇನೋ ಕೆಲಸ ಇತ್ತು ಆದರೂ ಸಹ ಬಂದು ಮಾಡ್ತಾ ಇದ್ದೀರಾ ಅಂದಾಗ, ಅವಳು ನನ್ನ ತಂಗಿ ಕೊಡೋ, ನಾನು ಅಷ್ಟು ಮಾಡಿದ್ರೆ ಹೇಗೆ, ಬಿಡು ನಾನು ತೊಗೊಬರ್ತೀನಿ ಅಂತ ಹೇಳ್ತಾ ಇರ್ತೀನಿ. ಎಚ್ಚರವಾಗಿದ್ದಾಳ ಅಂತ ಕೇಳಿದಾಗ ಇಲ್ಲ ಇನ್ನೂ ಅಂತ ಅಜಿತ್ ಹೇಳಿದ್ರೆ, ಅಂಜನಾ ಅದೆಲ್ಲ ಬರೀ ಡ್ರಾಮಾ ಅಂತ ಹೇಳ್ತಾ ಇರ್ತಾಳೆ. ತಪ್ಪೆಲ್ಲ ಮಾಡಿದಾಳೆ, ಇವಾಗ ಎಲ್ಲಿ ಮನೆಯಿಂದ ಆಚೆ ಆಗ್ತಾರೆ ಅನ್ನೋ ಭಯ ಇದೆಯಲ್ಲ, ಅದಕ್ಕೋಸ್ಕರ ಈ ಥರ ಡ್ರಾಮಾ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಅತ್ತೆ ಅಂತ ಜೋರಾಗಿ ಕಿರ್ತಾನೆ ಅಜಿತ್. ಅತ್ತೆ ನೋಡಿ ಅಂಜನಾ ವಯಸ್ಸಿಗೆ ಬಂದಿರೋ ಹುಡುಗಿ, ನಿಮ್ಮ ಮುಖ ನೋಡ್ಕೊಂಡು ಇಷ್ಟು ದಿನ ಸುಮ್ಮನೆ ಬಿಟ್ಟಿದ್ದೀನಿ, ಇಲ್ಲ ಅಂತಂದರೆ ನಾನು ಏನು ಮಾಡ್ತಿದ್ದೋ ನನ್ನ ಸ್ಟೈಲಲ್ಲಿ ಬೇರೆ ತೋರಿಸ್ತಾ ಇದ್ದೆ ಅಂತ ಹೇಳ್ತಾ ಇರ್ತಾನೆ. ಹೌದು ನಾನು ನಿಜ ಹೇಳಿದರೆ ನಿನಗೆ ಯಾವಾಗಲೂ ಇದೇ ರೀತಿ ಅಂತ ಹೇಳ್ತಾ ಇರ್ತಾಳೆ. ಕಾನೂನು ಪ್ರಕಾರ ಹೋದರೆ ಭೂಮಿ ಏನು ಹೇಳಿದಳು ಆ ಕೆಲಸ ನೀನು ಮಾಡಬೇಕಾಗಿರುತ್ತದೆ, ಹುಷಾರಾಗಿರು ಅಂತ ಹೇಳ್ತಾ ಇರ್ತಾನೆ. ಮಾನನಷ್ಟ ಮೊಕದ್ದಮೆಯಲ್ಲಿ ಇವಳಿಗೆ ಶಿಕ್ಷೆ ಆಗಿದ್ರೂ ಸಹ ಆಗ್ಬೋದು ಅಂತ ಸಿಟ್ಟಾಗಿ ಹೇಳ್ತಾ ಇರ್ತಾನೆ. ಆಗ ದೇವಿಯಾನಿ ಓಡ್ ಬಂದು, ಅಂಜು ಏನಾಗಿದೆ ನಿನಗೆ, ನಿನ್ನೆಯಿಂದ ನೋಡ್ತಾ ಇದ್ದೀನಿ, ಯಾಕೆ ಆ ಮಗು ಮೇಲೆ ನೀನು ಈ ಥರ ಅಪವಾದನೆ ಮಾಡ್ತಾ ಇದೆಯಲ್ಲ ಅಂತ ಬೈತಾ ಇರ್ತಾಳೆ. ಯಾವಾಗಲೂ ಸುಟ್ಟು ಗಾಯ ಮೇಲೆ ಬರೆ ಎಳೆಯೋ ರೀತಿ ಕೆಲಸ ಮಾಡಬೇಡ ಅಂಜು, ನೀನು ಸರಿಯಾಗಿರು ಅಂತ ಹೇಳ್ತಾ ಇರ್ತಾಳೆ. ನೋಡು ಅಂಜು, ಅವಳು ತಪ್ಪು ಮಾಡಿದಳೋ ಬಿಟ್ಟಳು ಅದು ಆ ಭಗವಂತನಿಗೆ ಗೊತ್ತು, ಅದನ್ನು ನೀನು ಸುಮ್ಮನೆ ಬಿಟ್ಬಿಡು ಅಂದಾಗ, ಅದು ಬಿಡೋಕೆ ಆಗಲ್ಲ ಅತ್ತೆ, ಅದು ಅವಳು ಏನು ಅಂತ ನನಗೆ ಮಾತ್ರ ಗೊತ್ತು ಅಂತ ಅಜಿತ್ ಹೇಳ್ತಾ ಇರ್ತಾನೆ. ನೋಡಿ ಅತ್ತೆ, ನನ್ನ ಹೆಂಡ್ತಿನ ದೇವರು ಕೈ ಬಿಡ್ಬೋದು, ಆದರೆ ಆ ದೇವತೆನ ಈ ಅಜಿತ್ ಯಾವತ್ತೂ ಸಹ ಕೈ ಬಿಡಲ್ಲ, ಅದನ್ನ ನಿಮ್ಮ ಮಗಳಿಗೆ ನೆನಪಿಸಿ ಹೇಳಿ, ಮತ್ತೆ ಮತ್ತೆ ಪದೇ ಪದೇ ಹೇಳಿ ಅಂತ ಹೇಳ್ತಾನೆ. ಹೋಗ್ಲಿ ಬಿಡು ಅಂಜು ಸುಮ್ಮನಿರು ಅಂತ ದೇವಿಯನ್ನು ಹೇಳ್ತಿರ್ಬೇಕಾದ್ರೆ, ಅಲ್ಲ ಮಾಮ್ ಇದು ನಮ್ಮ ಮನೆ ತಂದ ಪ್ರಶ್ನೆ ಮಾಮ್ ಅಂದಾಗ, ಯಾವುದು ಮನೆ ನಿಂದು, ಎಲ್ಲಿದೆ ನಿನ್ನ ಮನೆ ಅಂತ ಮತ್ತೆ ರ್ಯಾಶಾಗಿ ಮಾತಾಡ್ತಾ ಇರ್ತಾನೆ. ನೋಡು ನೀನು ಇನ್ನೊಬ್ಬನ ಕೈ ಹಿಡಿದು ಹೋಗ್ತಾ ಇಲ್ಲ, ಅದು ನಿನ್ನ ಮನೆ, ಇದು ಏನಿದ್ರು ಭೂಮಿ ಮನೆ, ಭೂಮಿ ಸ್ವಂತ ಮನೆ ಇದು ಆಯ್ತಾ, ತನ್ನ ಕುಟುಂಬಕ್ಕೆ ಈ ಥರ ಕಳಕ ಬಂದಿದೆಯಲ್ಲ ಅಂತ ಅವಳು ಹುಷಾರಿಲ್ದಾಳೆ ಸಾಯ್ತಾ ಇದ್ದಾಳೆ, ನೀನು ನೋಡಿದ್ರೆ ಈ ಥರ ಮಾಡ್ತಾ ಇದೆಯಾ ಅಂತ ಬೈತಾ ಇರ್ತಾನೆ. ನೋಡು ನನ್ನ ಹೆಂಡತಿ ನಡತೆ ಬಗ್ಗೆ ನೀನೇನಾದರೂ ಇನ್ನೊಂದ್ಸಲ ಮಾತಾಡಿದರೆ ನಾನು ಏನು ಅಂತ ನಿನಗೆ ತೋರಿಸ್ಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಅವಾಗ ಮನೆಯವರೆಲ್ಲರೂ ಬೇಡ ಬೇಡ ಇರು ಪ್ಲೀಸ್ ಅಜಿತ್ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ರಾಮಣ್ಣ ಎದ್ದು ನಿಂತ್ಕೊಬಿಟ್ಟು ವಯಸ್ಸಿನ ಮಕ್ಕಳನ್ನ ಸ್ನೇಹಿತರಾಗಿ ನೋಡ್ಕೋಬೇಕು ಅಂತ ಹೇಳ್ತಾರೆ. ಆದರೆ ನನ್ನ ಮಗ ನನಗೆ ಸಹ ಯಜಮಾನ ಥರ ಮಾತಾಡ್ತಾನೆ ಅಂತ ಹೇಳ್ಕೊಂಡು ಹೋಗ್ತಾನೆ. ಅವಾಗ ಸಂಗೀತ ರೀ ಆ ಥರ ಎಲ್ಲ ಮಾತಾಡ್ಬಿಡಕಣ್ರಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಅಜ್ಜಿ ಕೂಡ ಹೇಳ್ತಾ ಇರ್ತಾಳೆ, ಅವ್ನು ಹೇಳಿದ್ರಲ್ಲಿ ತಪ್ಪೇನಿದೆ ಸಂಗೀತ, ಕೈ ಹಿಡಿಯೋಳು ಬಂದ್ಲು ಅಂತ ಕೈ ಹಿಡಿದು ನಡೆಸ್ತವ್ರನ್ನ ಇವನು ಬಿಡ್ತಾ ಇದ್ದಾನೆ ಅಂತ ಸಿಟ್ಟು ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಅವಾಗ ಸಂಗೀತ ನೋಡ್ದೇನು ಎಷ್ಟೆಲ್ಲ ಮಾತಾಡ್ತಾರೆ ಭೂಮಿ ಮೇಲೆ ಅಂತ ಅಳ್ತಾ ಹೇಳ್ತಾ ಇರ್ತಾಳೆ. ಆಗ ಅಜಿತ, ನೋಡಮ್ಮ ಇಡೀ ಪ್ರಪಂಚನೇ ಸಹ ಭೂಮಿ ಮೇಲೆ ಬೆರಳು ಮಾಡಿ ತೋರಿಸಿದ್ರು ಸಹ ನಾನು ನಂಬಲ್ಲ, ಅಥವಾ ಭೂಮಿನೇ ಬಂದು ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿದ್ರು ಸಹ ನಾನು ನಂಬಲ್ಲ, ಯಾಕೆಂದರೆ ಅವಳು ಏನು ಅಂತ ನನಗೆ ಮಾತ್ರ ಗೊತ್ತು, ನಾನು ಕೈ ಹಿಡಿದು ಎಂಟಿ ಅವಳು ಏನು ಅಂತ ನನಗೆ ಮಾತ್ರ ಗೊತ್ತು ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾನೆ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.